ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ನಾಸಿಕ್ನ ಸಹಕಾರಿ ಬ್ಯಾಂಕಿನ ಮೇಲೆ ಆರ್‌ಬಿಐ ಕಠಿಣ ಕ್ರಮ. ಬ್ಯಾಂಕಿನಲ್ಲಿ ಇತ್ತೀಚಿನ ವಸ್ತು ಬೆಳವಣಿಗೆಯಿಂದ ಉಂಟಾಗುವ ಮೇಲ್ವಿಚಾರ ಕಾಳಜಿಗಳನ್ನು ಉಲ್ಲೇಖಿಸಿ ಭಾರತೀಯ ರಿಸರ್ವ್ ಬ್ಯಾಂಕ್ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಸೆಕ್ಷನ್ 35A ಅಡಿಯಲ್ಲಿ ನಿರ್ದೇಶನಗಳನ್ನು ವಿಧಿಸಿದ ನಂತರ ನಾಸಿಕ್ನ ಪದ್ಮಶ್ರೀ ಡಾಕ್ಟರ್ ವಿಠ್ಠಲರಾವ್ ವಿಖೆ ಪಾಟೀಲ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಕಠಿಣ ನಿಯಂತ್ರಕ ನಿರ್ಬಂಧಗಳಿಗೆ ಒಳಪಟ್ಟಿದೆ. ಜುಲೈ 17, 2026 ವ್ಯವಹಾರ ಮುಕ್ತಾಯವಾದಾಗಿಂದ ಜಾರಿಗೆ ಬರುವಂತೆ ಆರ್‌ಬಿಐನಿಂದ ಪೂರ್ವ ಲಿಖಿತ ಅನುಮೋದನೆ ಇಲ್ಲದೆ ಸಾಲಗಳನ್ನು ನೀಡುವುದು ಅಥವಾ ನವೀಕರಿಸುವುದು, ಹೂಡಿಕೆ ಮಾಡುವುದು, ಹೊಸ ಠೇವಣಿಗಳನ್ನು ಸ್ವೀಕರಿಸುವುದು, ಹಣವನ್ನು ಎರವಲು ಪಡೆಯುವುದು ಅಥವಾ ಸ್ವತ್ತುಗಳನ್ನು ವಿಲೇವಾರಿ ಮಾಡುವುದನ್ನು ಬ್ಯಾಂಕ್ ನಿರ್ಬಂಧಿಸಲಾಗಿದೆ. ಆರ್‌ಬಿಐ ನಿರ್ದೇಶನಗಳ ಅಡಿಯಲ್ಲಿ ನಿರ್ದಿಷ್ಟವಾಗಿ ಅನುಮತಿಸಲಾದ ಹೊರತುಪಡಿಸಿ ಪಾವತಿಗಳನ್ನು ಮಾಡುವುದರಿಂದ ಅಥವಾ ರಾಜಿ ಮಾಡಿಕೊಳ್ಳುವುದರಿಂದ ನಿರ್ಬಂಧಿಸಲಾಗಿದೆ. ದ್ರವ್ಯತೆಯನ್ನು ಕಾಪಾಡಿಕೊಳ್ಳುವಾಗ ಠೇವಣಿದಾರರನ್ನು ರಕ್ಷಿಸಲು ಉಳಿತಾಯ, ಚಾಲ್ತಿ ಅಥವಾ ಯಾವುದೇ ಇತರೆ ಠೇವಣಿ ಖಾತೆಗಳಿಂದ ಪ್ರತಿ ಠೇವಣಿದಾರರಿಗೆ 1 ಲಕ್ಷ ರುಗಳವರೆಗೆ ಹಿಂಪಡೆಯಲು ಆರ್‌ಬಿಐ ಅನುಮತಿಸಿದೆ. ಆದಾಗ್ಯೂ ನೌಕರರ ಸಂಬಳ, ಬಾಡಿಗೆ ಮತ್ತು ವಿದ್ಯುತ್ ಬಿಲ್ಗಳಂತಹ ಅಗತ್ಯ ವೆಚ್ಚಗಳನ್ನು ಪೂರೈಸಲು ಬ್ಯಾಂಕಿಗೆ ಅನುಮತಿ ನೀಡಲಾಗಿದೆ. ಈ ನಿರ್ಬಂಧಗಳು ಬ್ಯಾಂಕಿನ ಪರವಾನಗಿಯನ್ನು ರದ್ದುಗೊಳಿಸುವುದಕ್ಕೆ ಸಮಾನವಾಗಿರುವುದಿಲ್ಲ ಎಂದು ಆರ್‌ಬಿಐ ಸ್ಪಷ್ಟಪಡಿಸಿದೆ. ಅರ್ಹ ಠೇವಣಿದಾರರು ಈ ಠೇವಣಿ ವಿಮೆ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ DICGC ಮೂಲಕ ತನ್ನ 5 ಲಕ್ಷ ರೂಪಾಯಿವರೆಗಿನ ಠೇವಣಿ ವಿಮಾ ರಕ್ಷಣೆಯನ್ನು ಆನಂದಿಸುವುದನ್ನು ಮುಂದುವರಿಸಿದ್ದಾರೆ. ಇದು ಅನ್ವಯವಾಗುವ ನಿಯಮಗಳು ಮತ್ತು ಪರಿಶೀಲನೆಗೆ ಒಳಪಟ್ಟಿರುತ್ತದೆ. ನಿರ್ದೇಶನಗಳು 6 ತಿಂಗಳವರೆಗೆ ಚಾಲ್ತಿಯಲ್ಲಿರುತ್ತವೆ ಮತ್ತು ಬ್ಯಾಂಕಿನ ಆರ್ಥಿಕ ಸ್ಥಿತಿ ಮತ್ತು ಠೇವಣಿದಾರರ ಹಿತಾಸಕ್ತಿಯನ್ನು ಅವಲಂಬಿಸಿ ಪರಿಶೀಲಿಸಲಾಗುತ್ತದೆ.